ಜಿಪಿ ಪಾಟೀಲ್ ಕುಟುಂಬ ಬೀದಿಗೆ ಬಿದ್ದಿದ್ದ ತಡ ಆ ಕಡೆ ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ಕರಾರ್ಕೆ ಕೇಕೆ ಹಾಕ್ತಿದ್ದಾರೆ. ಇದೇ ಒಂದು ಸಂದರ್ಭವನ್ನ ಯೂಸ್ ಮಾಡಿಕೊಂಡು ಅವರು ಮೇಲೆ ಏಳಬಾರ್ದು, ಆ ರೀತಿ ಅವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಸಂಚು ಮಾಡ್ತಿದ್ದಾರೆ. ಆದರೆ ಇತ್ತ ಕಡೆ ಭಾರ್ಗವಿ ಅರ್ಜುನ್ ಹೇಗಾದ್ರೂ ಮಾಡಿ ತನ್ನ ತಂದೆಯನ್ನ ಒಳ್ಳೆ ರೀತಿಯಲ್ಲಿ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು. ಈಗ ಬೇಲ್ ಮೇಲೆ ಆಚೆ ಬಂದಿದ್ದಾರೆ, ಬಟ್ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಹೇಳಿ ಸಾಬೀತುಪಡಿಸಿ ಅವರನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಇದರ ನಡುವೆ ನಿರ್ಮಲಾ ಪಾಟೀಲ್ ಅವರು ಭಾರ್ಗವಿ ವಿರುದ್ಧ ರೊಚ್ಚಿಗೆ ಹೇಳ್ತಿದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ, ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಭಾರ್ಗವಿ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅವರು ಭಾರ್ಗವಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಆದರೆ ಜಿಬಿ ಪಾಟೀಲ್ ಅವರು ಭಾರ್ಗವಿ ಪರವಾಗಿ ನಿಲ್ಲೋದ್ರ ಮುಖಾಂತರ ನಿರ್ಮಲಾ ಪಾಟೀಲ್ರ ಬಾಯನ್ನೇ ಮುಚ್ಚಿಸ್ತಿದ್ದಾರೆ. ಎತ್ತ ಕಡೆ ಜಗನ್ ಮಾಡಿರ್ತಕ್ಕಂಥ ಮೋಸಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಡ್ತೀನಿ ಅಂತ ಭಾರ್ಗವಿ ಜಗನ್ನ ಮುಂದೆ ಚಾಲೆಂಜ್ ಮಾಡಿದಾಳೆ. ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿ ಜೊತೆಯಾಗಿ ಕೈ ಜೋಡಿಸ್ತಿದ್ದಾರೆ. ಇಷ್ಟು ದಿನ ಭಾರ್ಗವಿಯನ್ನ ನಂಬದೇ ಇದ್ದಂತ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ನಂಬುವುದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಈ ಪರಿಸ್ಥಿತಿಗೆ ಕಾರಣ ನಾನು, ನೀವು ಇಬ್ರು ಕೂಡ ಈ ಒಂದು ಪರಿಸ್ಥಿತಿ ನಮ್ಮಿಂದ ಆಗಿರೋದ್ರಿಂದ ನಾವೇ ಇದನ್ನ ಸರಿಪಡಿಸಬೇಕು, ನಾವಿಬ್ರು ಜೊತೆಯಾಗಿ ನಿಂತು ಇದನ್ನ ಫೇಸ್ ಮಾಡೋಣ, ಅಪ್ಪನ ಜೈಲಿಂದ ಕರ್ಕೊಂಡು ಬರೋಣ, ಜೊತೆಗೆ ಕಳ್ಕೊಂಡಿರ್ತಕ್ಕಂಥ ಎಲ್ಲವನ್ನ ಕೂಡ ಮತ್ತೆ ಮರಳಿ ಅಪ್ಪನಿಗೆ ವಾಪಸ್ ಕೊಡಿಸ್ಬೇಕು ಅಂತ ಹೇಳಿ ಅರ್ಜುನ್ ಭಾರ್ಗವಿ ಮುಂದೆ ಹೇಳಿದಾಗ ಖಂಡಿತ ಅದು ನನ್ನ ಕರ್ತವ್ಯ ಅಂತ ಭಾರ್ಗವಿ ಹೇಳ್ತಾಳ. ಹಾಗಾಗಿ ನೀವು ನನ್ನ ಜೊತೆ ಲಾಯರ್ ಆಗಿ ಹಾಗೆ ಹೆಂಡತಿಯಾಗಿ ಎರಡಾಗಿ ಕೂಡ ನನ್ನ ಜೊತೆ ಇರ್ತೀರಾ ಅಲ್ವಾ ಅಂತ ಅರ್ಜುನ್ ಕೇಳ್ಕೊಂಡಾಗ ಭಾರ್ಗವಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಕೊನೆಗೂ ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗಿದ್ದಾರೆ. ಒಂದಾದ ಮೇಲೆ ಈ ಕಡೆ ಗಾಯತ್ರಿ ದೇವಿಗೆ ಚಟ್ಟ ಫಿಕ್ಸ್ ಅಂತಾನೆ ಹೇಳ್ಬಹುದು. ಇದರ ನಡುವೆ ಜಿಪಿ ಪಾಟೀಲ್ ಅವರ ಕೇಸ್ ವಿಷಯ ಮತ್ತೆ ಕೋರ್ಟ್ಗೆ ಬಂದಿದೆ. ಕೋರ್ಟಿನಲ್ಲಿ ಮತ್ತೆ ಅಖಾಡ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಕೋರ್ಟ್ ಅಖಾಡಕ್ಕೆ ಮರಳಿ ವಾಪಸ್ ಬಂದಿರತಕ್ಕಂತ ಭಾರ್ಗವಿ ಗಾಯತ್ರಿ ದೇವಿ ಎದ್ದೇಳಲೇಬಾರ್ದು, ಆ ರೀತಿ ಬಿಗ್ ಡೋಸ್ ಅನ್ನ ಕೊಡುವುದಕ್ಕೆ ಸಿದ್ಧವಾಗ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವೀಡಿಯೋ